ಇನ್ನು ರಾಮದುರ್ಗ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ. ನಾಳೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಫೈಟ್. ನಾಳೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಫೈಟ್. ಅಧಿಕಾರಕ್ಕೇರಲು ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತ. ಕಾಂಗ್ರೆಸ್ನಿಂದ ಬಿಜೆಪಿಯ 5 ಸದಸ್ಯರ ಕಿಡ್ನಾಪ್ ಒಂದು ಶಂಕೆ ಇದೆ. 2 ದಿನದಿಂದ ಯಾರ ಸಂಪರ್ಕಕ್ಕೂ ಕೂಡ ಈ ಸದಸ್ಯರು ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯ 5 ಸದಸ್ಯರನ್ನ ಕಾಂಗ್ರೆಸ್ನವರು ಕಿಡ್ನಾಪ್ ಮಾಡಿಸಿದಾರಾ ಅಂತ ಈಗ ಅನುಮಾನ ಇದೆ. ತಮ್ಮ ಸದಸ್ಯರನ್ನ ಹಿಡಿದಿಟ್ಟುಕೊಳ್ಳಲು ಬಿಜೆಪಿಯ ಕಸರತ್ತು. ಬಿಜೆಪಿ ಸದಸ್ಯರ ಮನೆಗೆ ವಿಪ್ ಅಂಟಿಸಿದಂಥ ನಾಯಕರು. 16 ಸದಸ್ಯರ ಬಲ ಹೊಂದಿರುವಂಥ ಬಿಜೆಪಿ ಪಾಳೆಯ. ಕಾಂಗ್ರೆಸ್ನ 10 ಸದಸ್ಯರು ಓರ್ವ ಪಕ್ಷೇತರ ಸದಸ್ಯನ ಬೆಂಬಲ ಇದೆ ಕಾಂಗ್ರೆಸ್ಗೆ. ಹೀಗಾಗಿ ಬಿಜೆಪಿಯ 5 ಸದಸ್ಯರಿಗೆ ಏನಾದರೂ ಕೆಡ್ಡ ತೋಡಿದ್ರೆ, ಅವ್ರನ್ನ ಕಿಡ್ನಾಪ್ ಮಾಡಿದ್ರ ಅನ್ನೋ ಅನುಮಾನ ಇದೆ. ರಾಮದುರ್ಗ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಈಗ ತೀವ್ರ ಪೈಪೋಟಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ನಡೀತಾ ಇದೆ. ಹಾಗಾಗಿ ಆಪರೇಷನ್ ಹಸ್ತ ಆಗಿದೆ ಅಂತ ಈಗ ಆರೋಪ ಕೇಳಿಬರ್ತಾ ಇದೆ. ನಾಳೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಇಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನಿಂದ ಬಿಜೆಪಿಯ 5 ಸದಸ್ಯರ ಕಿಡ್ನಾಪ್ ಆಗಿದೆ ಅನ್ನೋದು. 2 ದಿನದಿಂದ ಯಾರ ಸಂಪರ್ಕಕ್ಕೂ ಕೂಡ ಈ 5 ಬಿಜೆಪಿಯ ಸದಸ್ಯರು ಸಿಗ್ತಾ ಇಲ್ಲ. ತಮ್ಮ ಸದಸ್ಯರನ್ನ ಹಿಡಿದುಕೊಳ್ಳೋಕೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಸಹದೇವ್, ಏನಿದು ಈ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಜಟಾಪಟಿ? ಎಲ್ಲಿದ್ದಾರೆ 5 ಸದಸ್ಯರು ಅಂತ? ಅವಿನಾಶ್, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪುರಸಭೆಗೆ ಕೊನೆಯ ಹಂತದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂತದ್ದು. ಈ ಒಂದು ಚುನಾವಣೆ ನಾಳೆ ಕೂಡ ನಿಗದಿಯಾಗಿರುವಂತದ್ದು. ಆದ್ರೆ ಕಳೆದ 2 ದಿನಗಳಿಂದ ಬಿಜೆಪಿಯ ಸದಸ್ಯರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇವರನ್ನ ಕಿಡ್ನಾಪ್ ಮಾಡಿದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಈ ಒಂದು 16 ಜನ ಬಿಜೆಪಿಯ ಸದಸ್ಯರಿದ್ದಾರೆ. ಇದರಲ್ಲಿ 10 ಕಾಂಗ್ರೆಸ್ನ 10 ಜನ ಸದಸ್ಯರಿದ್ದಾರೆ, ಓರ್ವ ಪಕ್ಷೇತರ ಸದಸ್ಯ ಇರುವಂತದ್ದು. ಒಟ್ಟು ಈ ಹಿಂದೆ ಕೂಡ ಬಿಜೆಪಿಯ ಆಡಳಿತವನ್ನ ಮಾಡ್ಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಶಾಸಕ ಅಶೋಕ್ ಪಾಟೀಲ್, ಅಂದ್ರೆ ಕಾಂಗ್ರೆಸ್ನ ಶಾಸಕ ಅಶೋಕ್ ಪಾಟೀಲ್ ಅವರು, ಅಶೋಕ್ ಪಟ್ಟಣ್ ಅವರು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕು, ಅಧ್ಯಕ್ಷ ಗಾದಿಯನ್ನ ಹಿಡಿಬೇಕನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈಗ ಸದ್ಯ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅನ್ನುವಂತ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇವರಿಗೆ ಈಗಾಗಲೇ ವಿಪ್ ಜಾರಿಯನ್ನ ಮಾಡಿರುವಂತದ್ದು. ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಖುದ್ದು ಅವರ ಮನೆಗಳಿಗೆ ಹೋಗಿ ಕುಟುಂಬಸ್ಥರಿಗೆ ತಿಳಿ ಹೇಳುವಂತದ್ದು ಒಂದು ಮಾಡಿದ್ರೆ, ಪಕ್ಷದ ಹೆಸರ ಮೇಲೆ ಇವರೆಲ್ಲ ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಎಲ್ಲ ಇದ್ರು ಸಂಪರ್ಕ ಮಾಡಿ ಅವ್ರನ್ನ ಕರೆಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಅವರ ಮನೆಗಳ ಗೋಡೆಗಳಿಗೂ ಕೂಡ ಈಗ ವಿಪ್ ಅಂಟಿಸಿ ಬಂದಿರುವಂತದ್ದು. ಸದ್ಯ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ನಾಳೆ ತೆರೆ ಬೀಳಲಿದೆ. ಈ ಒಂದು ಚುನಾವಣೆ ಹೈಡ್ರಾಮಾ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಒಟ್ಟಾರೆ ಈಗ ಸತ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಪದ್ಮಾವತಿ ಅನ್ನೋರನ್ನ ಅಧ್ಯಕ್ಷ ಮಾಡೋಕೆ ಈ ರೀತಿ ಎಲ್ಲ ಕಸರತ್ತು ಮಾಡ್ತಾ ಇದ್ದಾರೆ, ಆಪರೇಷನ್ ಹಸ್ತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್.